ಅವನೂರ ಹನುಮಂತರಾಯ ಇದ್ನಂತ. ಅವನೂರು ದ್ಯಾಮವ್ವ ಅಂತೇಳಿ ಹೋದ್ನಂತ. ಏನವ್ವ ದ್ಯಾಮವ್ವ, ನನಗೊಂದು ವರ ಕೊಡು, ನನಗೆ ಸಾಕಾಗಿ ಹೋಗೈತೆ, ನನ್ನ ಜೀವನನ ಸಾಕು ಅಂತ ಕೇಳಿದ್ನಂತ. ಏನು ಬೇಕಪ್ಪ? ನನಗೆ ದೇವ್ರ ಗುಡ್ಡ ಮೈಲಾರ ಓಡ್ಯಾಡಿ ಸಾಕಾಗೈತವ, ನನಗೇನಾರ ಕೊಡು ಅನ್ನಂತ. ಆತಪ್ಪ, ದೇವ್ರ ಗುಡ್ಡಕ್ಕೆ ಹೊಕ್ಕಿಯ, ನೀನು ಚೌಡಯ್ಯ ದಾನಪುರ ಇತ್ತು ನೋಡಲ್ಲೇ, ಅಲ್ಲೇ ಹೋಗ ಮುಂದೆ ಒಂದು ಕಲ್ಲು ಹೋಗಿ, ಬರೋ ಮುಂದೆ ಒಂದು ಕಲ್ಲು ಹೋಗಿ, ಅವು ಗುಡ್ಡ ಯಾಕವು, ಅವು ಗುಡ್ಡಿ ದೊಡ್ಡ ಹೋಗೋ ಮಟನ ನೀನು ಹಂಗೆ ಓಡ್ಯಾಡು, ದೊಡ್ಡವಾಗಿನ ಮೇಲೆ ನನ್ನ ಹತ್ರ ಬಾ ಅಂತ ಹೇಳಿದ್ಲಂತ. ಆತಮ್ಮ ಅಂದು ಆತೇನು ಮಾಡಿದ, ಅವನವ್ರ ಹನುಮಂತರಾಯ ಹೋಗ ಮುಂದೆ ಒಂದು ಕಲ್ಲು ಒಗೆಯೋದು, ಬರೋ ಮುಂದೊಂದು ಕಲ್ಲು ಒಗೆಯೋದು, ದೊಡ್ಡ ದೊಡ್ಡ ಗುಡ್ಡೆ ಅದು ಅಂತವು. ದೊಡ್ಡ ಗುಡ್ಡೆಗಿಂದಾಗ ಬಂದಂತ. ದ್ಯಾಮವ್ವ ಅನ್ನಂತ. ಯಾಕಪ್ಪ? ಆತವ, ನನ್ನ ಗುಡ್ಡಿ ಮುಗಿದ್ವು. ಮುಗಿದ್ವ, ನಿಂದೆಲ್ಲ ಮುಗೀತೇನಪ್ಪ ಅಂದ. ಮುಗೀತವ, ನನಗೆ ಸಾಕನ್ನ, ನನಗೆ ಮುಕ್ತಿ ಕೊಡು ಅಂತ ಅನ್ನಂತ. ಆತಂಗಾರ ನಾ ಹೇಳ್ದಂಗೆ ನೀ ಮಾಡ್ತೀಯೇನು? ಮಾಡ್ತಾನೆವ. ಆತ ಇಲ್ಲಿ ಚಿಕ್ಕ ಮೈಲಾರ ಅಂತಂದು ಮಾಡ್ತಾನೆ ನಾನು. ಆ ಚಿಕ್ಕ ಮೈಲಾರಕ್ಕೆ ಹೋಗಿ ಅಲ್ಲಿ ವಾಸ ಆಗಪ್ಪ ನೀನು, ಅಲ್ಲಿಂದು ಫಟ್ಟು ಜಾತ್ರೆ ಆಗ್ಬೇಕು, ಆಮೇಲೆ ಎರಡನೇದು ಮೈಲಾರಲಿಂಗಪ್ಪಂದು ಆಗ್ಬೇಕು ಅಂತ ಹೇಳಿಲ್ಲ. ಆಯ್ತಮ್ಮ ಅಂದು ಆತ ಹೋಗಿ ಅಲ್ಲೇ ಚಿಕ್ಕ ಮೈಲಾರ ಅಂತ ಒಂದು ಊರು ಮಾಡಿ ಅಲ್ಲಿ ಆತ ನೆನದ ಅಡವ್ಯಾಗ ಹೋಗಿ ಅದು ಆಮೇಲೆ ಇತ್ತಾಗ ಊರು ಆತದ. ಮೊದ್ಲ ದೇವ್ರ ಗುಡ್ಡಕ್ಕೆ ಹೋಗೋದು, ದೇವ್ರ ಗುಡ್ಡಕ್ಕೆ ಹೋಗಿ ಅಲ್ಲಿ ಹಂಕಾಯಿ ಮಾಡಿಸ್ಕೊಂಡು ಇಲ್ಲಿಗೆ ಬರೋದು. ಇಲ್ಲಿ ಚಿಕ್ಕ ಮೈಲಾರಕ್ಕೆ ಹೋಗಿ ಅಲ್ಲಿ ಹಣಕಾಯಿ ಮಾಡಿಸ್ಕೊಂಡು ಚಿಕ್ಕ ಮೈಲಾರದ ಕಾರಣಕ್ಕೆ ಆದಮೇಲೆ ಮೈಲಾರಕ್ಕೆ ಹೋಗೋದು, ಅಲ್ಲೇ ಜಾತ್ರೆ ಆತಂದು. ಇಲ್ಲಿ ಆದಮೇಲೆ ಆತಂದು ಅರ್ಧ ಪರ್ಸಿ ಇವ್ರಿಗೆ ಕೊಟ್ಟನಾತ, ಚಿಕ್ಕ ಮೈಲಾರಕ್ಕೂ ದೇವ್ರ ಗುಡ್ಡಕ್ಕೂ. ಇನ್ನೂ ಪೂರ ಪರ್ಸಿಲ್ಲ ಆತಂದು. 7 ಕೋಟಿ ಪರ್ಸ್ ಕೂಡಲಿಲ್ಲ, ಮೈಲಾರಲಿಂಗಪ್ಪನ ಶನಿ ಹರಿಲಿಲ್ಲ ಅಂತಾರೆ. 7 ಕೋಟಿ ಪರ್ಸ್ ಕೂಡೋದಿಲ್ಲ, ಆತನ ಶನಿ ಹರಿಯೋದು ಅಲ್ಲ. ಹಂಗೆ 7 ಕೋಟಿ ಅಂದ್ಕೊಂತ ಹೋಗೋದ. ಇಷ್ಟೆಲ್ಲ ಕಥೆ ಅದು ನೋಡಪ್ಪ ಹಿಂದೂ ಇತಿಹಾಸ.